ಹುಬ್ಬಳ್ಳಿಯಲ್ಲಿ 15 ವರ್ಷದ ಬಾಲಕನ ಹತ್ಯೆ, ಸಣ್ಣವರ ಸಣ್ಣ ಜಗಳ ಕೊಲೆಯಲ್ಲಿ ಅಂತ್ಯ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಬಾಲಕರ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಘಟನೆ ಹುಬ್ಬಳ್ಳಿಯ 3000 ಮಠದ ಬಳಿ ನಿನ್ನೆ ರಾತ್ರಿ ನಡೆದಿದೆ. ಹೌದು, ಹುಬ್ಬಳ್ಳಿಯಲ್ಲಿ 15 ವರ್ಷದ ಬಾಲಕನ ಕೊಲೆಯಾಗಿದೆ. ಸ್ನೇಹಿತನೇ ಚಾಕುವಿನಿಂದ ಇರಿದು ಸ್ನೇಹಿತನನ್ನೇ ಕೊಲೆ ಮಾಡಿದ್ದಾನೆ. ಹತ್ಯೆಯಾದವನು 15 ವರ್ಷದ ಬಾಲಕ ಚೇತನ್ ಎಂದು ಹೇಳಲಾಗಿದೆ. ಆತನ ಸ್ನೇಹಿತ 13 ವರ್ಷದ ಬಾಲಕನೊಬ್ಬ ಈ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ. ಇಬ್ಬರ ನಡುವೆ ನಡೆದಿದ್ದ ಚಿಕ್ಕ ಜಗಳದ ವೇಳೆ ಏಕಾಏಕಿಯಾಗಿ 15 ವರ್ಷದ ಬಾಲಕ ಚೇತನ್ಗೆ ಚಾಕು ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ಚೇತನ್ನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನಿಸಲಾಗಿದೆ. ಆದರೆ ಮಾರ್ಗ ಮಧ್ಯದಲ್ಲಿಯೇ ಚೇತನ್ ಅಸುನೀಗಿದ್ದಾನೆ. ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ನಾನು ಮಾರ್ಕೆಟ್ಗೆ ಹೋಗಿದ್ದೆ ರೀ. ಮಾರ್ಕೆಟ್ಗೆ ಹೋಗಿ ಬರಾಗ ಹಿಂಗ ಮನೆ ಕಡೆ ಎದುರಿಗಿನ ಹುಡುಗಾರಿ ಅದು ಆಡ್ತಾ ಚಾಕು ತೊಗೊಂಡು ಹಾಕ್ಯಾನಂತ. ಯಾರಿಗೆ ಹಾಕಿದ್ದಾರೆ? ನಮ್ಮ ಮಗ್ಗ. ಎಷ್ಟು ವರ್ಷ? 14 ವರ್ಷ. ನಿಮ್ಮ ಮಗ ಏನ್ ಮಾಡ್ತಿದ್ರು? ಎಷ್ಟೇ ಸಲ ಅಲ್ಲೇ ಓಣ್ಯಾಗ ಆಡಾಕ್ ಕುಂತಿದ್ರಂತ್ರಿ. 9th ಪಾಸ್ ಆಗಿ 10th ಈ ಸಲ ಏನಿದು ಆಟ ಆಡಾಕ್ ಕುಂತಿದ್ರಂತ್ರಿ. ಬರೀ ಆಟ ಆಡ್ಕೊಂಡ್ರೆ ಜಗಳ. ನಾವು ಮಾರ್ಕೆಟ್ಗೆ ಹೋಗಿದ್ವಿ ರೀ. ಹೋಗಿ ಬರ್ರಾಗ ಇವರು ಮನೆ ಎದುರಿಗಿನ ಹುಡುಗ ಚಾಕು ತಗೊಂಡು ಹಾಕ್ಬಿಟ್ಟ. ದಿನ ಆಟ ಆಡ್ತಿದ್ರು ನೋಡಿ ಎಲ್ಲರೂ ಕೂಡ ಆಡ್ತಾರ್ರಿ ಇಲ್ಲಿ. ಅಲ್ಲ ಮನೆ ಚಾಕು ತಗೊಂಡ್ಬಂದು ಹುಡುಗ. ಈಗ ಅದೇ ನಾವು ಇದ್ದಿದ್ದಲ್ಲ ರೀ ಅಲ್ಲೇ. ನಾವು ಇದ್ದಿದ್ದಲ್ಲ ಎಲ್ಲಿ ಚುಚ್ಚಾರೆ ಇಲ್ಲಿ. ಎಲ್ಲಾರು ದೋಸ್ತರು ಒಣಗ ಹುಡು. ಅಲ್ಲ ದಿನ ಆಟ ಆಡ್ತಿದ್ರು ಪ್ರತಿದಿನ. ಈಗ ಸ್ಕೂಲ್ ಸೂಟಿ ಅದಾವ, ಹಿಂಗಾಗಿ ದಿನ ಆಟ ಆಡ್ತಿದ್ರು. ಸಾಯಂಕಾಲ ಡೈಲಿ ಆಡ್ತಿರ್ತಾರ್ರಿ. ಅದೇ ರೀತಿ ಇವತ್ತು ಆಟ ಆಗ್ತಿದ್ರು. ನಾವು ಮಾರ್ಕೆಟ್ಗೆ ಹೋಗಿದ್ರಿ. ನಾನು ನಮ್ಮ ಹುಬ್ಬಳ್ಳಿ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು 6:30-7 ಗಂಟೆ ಸುಮಾರಿಗೆ ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು 6ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಮನೆಯಿಂದ ಚಾಕು ತಗೊಂಬಂದ್ಬಿಟ್ಟು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನ್ಗೆ ಹಾಕಿದ್ದಾರೆ. ಅವನು 9ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು. ಇಮಿಡಿಯೇಟ್ ಆಗಿ ಯಾರು ಈ ಚಾಕುವನ್ನ ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ತಗೊಂಬಂದಿದ್ದಾರೆ. ಸೊ ಅವ್ರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ. ಸೊ ತಂದಂಥ ಸಂದರ್ಭದಲ್ಲಿ KMCಯಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಸೊ ಇದೊಂದು ಬಹಳ ಹೃದಯ ವಿದ್ರಾವಕ ಘಟನೆ.